ಹಾಯ್ ಫ್ರೆಂಡ್ಸ್, ನೋಡಿ ಬೆಳಗ್ಗೆನೇ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಜೊತೆ ಹೀರೆಕಾಯಿ ಪಲ್ಯ ಸಹ ಮಾಡಿದ್ದೀನಿ. ಈಗ ಬೆಳಗ್ಗೆ ನೋಡಿ ರೊಟ್ಟಿನೇ ನಮಗೆ ಟಿಫನ್ ಅಂದ್ರೇ ರೊಟ್ಟಿ. ಬೆಳಗ್ಗೆ ರೊಟ್ಟಿ ಮಾಡ್ಕೊಂಬಿಡ್ತೀನಿ. ಮಲಗಿದ್ದಾರೆ ಅವರಿಬ್ಬರೂ, ಮಿನಿ ಮತ್ತು ಬುಜ್ಜಿ ಮಲಗಿದ್ದಾರೆ. ಹಾಗಾಗಿ ರೊಟ್ಟಿ ಮಾಡಿದ ತಕ್ಷಣವೇ ಎದ್ಬಿಡ್ತಾರೆ. ಕರೆಕ್ಟ್ ನಮ್ಮದು ಕೆಲಸ ಮುಗಿಯೋಕ್ಕೆ ಅವ್ರು ಎದ್ದೇಳ್ತಾರೆ. ಅವ್ರು ಎದ್ದ ತಕ್ಷಣ ಬ್ರಷ್ ಮಾಡಿ ಸ್ನಾನ ಮಾಡಿಸಿ ಅವ್ರಿಗೆ ತಿನ್ನಿಸ್ಬೇಕು. ನೋಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ರೊಟ್ಟಿ ಮಾಡೋದಾಗೋಯ್ತು. ಈಗ ರೊಟ್ಟಿ ಮಾಡ್ಕೊಂಬಿಟ್ಟಿದ್ದೀನಿ. ಹಾಕಿ ಪಲ್ಯ ಮೊದಲೇ ಮಾಡಿದ್ದೀನಿ. ಪಲ್ಯ ಮಾಡಿನೇ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಹೀರೆಕಾಯಿ ಪಲ್ಯ, ಈ ಥರ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ನಮ್ಮ ಮನೆ ವಿಂಡೋದಿಂದ ವ್ಯೂ ನೋಡಿ ಕಾಣ್ತಿದೆ. ಅಲ್ಲೆಲ್ಲ ಗುಡ್ಡ ನೋಡಿ ಹೇಗಿದೆ, ಗುಡ್ಡ ಇದೆ. ಟೌನ್ಶಿಪ್ಪಲ್ಲಿ ತುಂಬ ಪ್ಲ್ಯಾಂಟ್ಸ್ ಬೆಳೆಸಿದ್ದಾರೆ. ತುಂಬಾ ಪ್ಲ್ಯಾಂಟ್ಸ್ ಇದೆ. ಈ ಥರ ಎಲ್ಲ ಪ್ಲ್ಯಾಂಟ್ಸ್ ತುಂಬ ಇದ್ದಾವೆ. ಮಳೆ ಏನು ಬಂದಿಲ್ಲ, ಪಾರ್ಕಿಗೆ ನೀರು ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೆಲ್ಲ ಹಸಿ ಇದೆ. ಬಿಸಿಲು ನೋಡಿ ಲೈಟಾಗಿ ಬೀಳ್ತಾ ಇದೆ ಆಗಲೇ. ನೋಡಿ ಇಲ್ಲೇ ರೊಟ್ಟಿ ಮಾಡ್ಕೊಂಡಿದ್ದೆ. ರೊಟ್ಟಿ ಆದ ತಕ್ಷಣವೇ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟೆ. ನೋಡಿ ಆಗಿಂದಾಗಲೇ ಕ್ಲೀನ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಆದರೆ ಆಗೋದಿಲ್ಲ. ನಾನು ಯಾವಾಗಲೂ ಹಿಂದಿಂದೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೋಡಿ ಇಲ್ಲೇ ರೊಟ್ಟಿ ಮಾಡ್ಕೊಳ್ಳೋದು, ಇಲ್ಲೇ ಚಪಾತಿ ಮಾಡ್ಕೊಳ್ಳೋದು. ನಾನು ಇಲ್ಲೇ ಕಟ್ಟೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ ರೊಟ್ಟಿ ಪಲ್ಯ ರೆಡಿ ಇದೆ. ಇನ್ನೇನು ಗೀಝರಿಗೆ ಸಹ ಹಾಕಿದ್ದೀನಿ. ಅವ್ರು ಎದ್ಮೇಲೆ ಸ್ನಾನ ಮಾಡಿಸ್ಬೇಕು. ಟೈಮ್ ನೋಡಿ 7 ಆಗೋಕ್ಕೆ ಬರ್ತಾಯಿದೆ ಟೈಮ್. ಇನ್ನು ಇಷ್ಟೊತ್ತಿಗಾಗಲೇ ನಮ್ಮದು ರೊಟ್ಟಿ ಪಲ್ಯ ರೆಡಿ ಇದೆ. ಏನಿಲ್ಲ, ಅವ್ರು ಮಲ್ಕೊಂಡಿದ್ದಾರಲ್ಲ, ಅವ್ರನ್ನ 7 o'clock ಎದ್ದಿಲ್ಲ ಅಂದರೆ ಎಬ್ಬಿಸ್ತೀನಿ. ನಾನು ಸ್ಕೂಲ್ಗಿದೆ ಅಲ್ಲ, ಸ್ಕೂಲ್ ಇರೋಗೋಸ್ಕರ 7 o'clock ಎಬ್ಬಿಸ್ತೀನಿ. ನಾವು ವಿಂಡೋದ ಹತ್ರ ಜಾಸ್ತಿ ನೋಡ್ತೀನಿ. ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದಾವಲ್ಲ, ಗಿಡಗಳು ನೋಡ್ಕೊತಾನೆ ಟೈಮ್ ಪಾಸ್ ಮಾಡ್ತೀನಿ ಅವ್ರು ಎದ್ದೇಳೋವರೆಗೂ. ಇವತ್ತು ರೇಷನ್ ಎಲ್ಲ ತರಿಸೋದಿದೆ. ರೇಷನ್ ಎಲ್ಲ ನಮ್ಮ ಹಸ್ಬೆಂಡ್ ತಂದಾದಮೇಲೆ ಅದು ಜೋಡಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ತಂದಾದಮೇಲೆ ನಿಮಗೂ ತೋರಿಸ್ತೀನಿ ಏನೇನು ತರಿಸಿದ್ದೀನಿ ಅಂತೇಳಿ. ನನ್ನ ಚಿಕ್ಕ ಮಗಳಿಗಂತ ಒಂದೇ ಒಂದು ಎಗ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಅವಳು ರೊಟ್ಟಿ ಅಷ್ಟಕ್ಕೂ ತಿಂತಾಯಿಲ್ಲ. ಟೀತ್ ಎಲ್ಲ ಫುಲ್ ಬಂದಿಲ್ಲಲ್ಲ, ಹಾಗಾಗಿ ತಿನ್ನಲ್ಲ. ಹಾಲಲ್ಲಿ ಮಿಕ್ಸ್ ಮಾಡಿ ತಿನ್ನಿಸಿದ್ರು ಇತ್ತೀಚೆಗೆ ತಿಂತಾಯಿಲ್ಲ. ಹಾಗಾಗಿ ಎಗ್ ತಿಂತಾಳೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆನೇ ಒಂದು ಎಗ್ ಕೊಡೋಣ, ಆಮೇಲೆ ಹಾಲು ಕುಡಿಸಿದ್ರಾಯ್ತು. ಹಾಲು ಕಾಯಿಸ್ಬಿಟ್ಟು ಕೊಟ್ಟರಾಯ್ತು ಅವಳಿಗೆ ಅಂತೇಳಿ ಒಂದು ಎಗ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಬಾಯ್ಲ್ ಮಾಡುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡ್ರೆ ನೀಟಾಗಿ ಬೇಯುತ್ತೆ, ಎಲ್ಲಿ ಒಡೆದೋಗಲ್ಲ, ನೀಟಾಗಿ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ದೊಡ್ಡ ಪಾತ್ರೆಯಲ್ಲೇ ಇಟ್ಬಿಟ್ಟಿದ್ದೀನಿ, ಒಂದು ನೀಟಾಗಿ ಬೇಯಲಿ ಅಂತೇಳಿ. ನೋಡಿ ಒಂದು ಎಗ್ನ, ದೊಡ್ಡ ಮಗಳು ಮತ್ತು ಎಗ್ಗು, ಬಾಯ್ಲ್ಡ್ ಎಗ್ಗು ಏನು ತಿನ್ನಲ್ಲ ಅವಳು. ಹಾಗಾಗಿ ಚಿಕ್ಕವಳಿಗೆ ಮಾತ್ರ ಒಂದು ಎಗ್ನ ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಎಗ್ಗು ತಿನ್ನೋದು ಒಳ್ಳೇದಲ್ವ, ಹಾಗಾಗಿ ಬೆಳಗ್ಗೆನೇ ತಿನ್ನಿಸ್ಬಿಡ್ತಾಯಿದ್ದೀನಿ ಅವನ್ನ. ಯಾವಾಗಲೂ ಸ್ನ್ಯಾಕ್ಸ್ ಥರ ಈವ್ನಿಂಗ್ ಕೊಡ್ತಾಯಿದ್ದೆ. ಈಗ ರಾಗಿ ಸರಿ ಮಾಡಿದ್ರು ಅವಳು ತಿಂತಾಯಿಲ್ಲ. ಯಾಕೋ ಸ್ವಲ್ಪ ಟೇಸ್ಟ್ ಅದು ಸಾಕಾಗಿದೆ. ಹಾಗಾಗಿ ಚೇಂಜ್ ಇರಲಿ ಅಂತ ಎಗ್ನ ಮಾರ್ನಿಂಗೇ ಕೊಡ್ತಾಯಿದ್ದೀನಿ. ಈವ್ನಿಂಗ್ ಕೊಡ್ತಾಯಿದ್ದೆ ಯಾವಾಗಲೂ ಯೂಶ್ವಲಿ. ಈಗ ಮಾರ್ನಿಂಗ್ ಕೊಡ್ತಾಯಿದ್ದೀನಿ ಇವತ್ತು. ನೋಡಿ ಪ್ಲ್ಯಾಂಟ್ಸ್ ಎಲ್ಲ ಈ ಥರ ಇದ್ದಾವೆ. ಇಲ್ಲಿ ಬಿಸಿಲು ಬೀಳಲ್ಲ, ಹಾಗಾಗಿ ಅಷ್ಟೊಂದು ಪ್ಲ್ಯಾಂಟ್ಸ್ ಬೆಳೆಯಲ್ಲ ಚೆನ್ನಾಗಿ. ಆದರೂ ಮಮ್ಮಿ ಇಟ್ಟಿದ್ದಾರೆ, ಪರವಾಗಿಲ್ಲ, ಇದು ಇಂಡೋರ್ ಪ್ಲ್ಯಾಂಟ್ಸೇ ಬೆಳೀತವೆ ಅಂತೇಳಿ ಪಾಪ ಇಟ್ಕೊಟ್ಟು ಹೋಗಿದ್ದಾರೆ. ಇಷ್ಟು ಬಂದಿದೆ ನೋಡಿ. ನೋಡಿ ಬಿಸಿಲು ಜಾಸ್ತಿ ಬರ್ತಾನೇ ಇದೆ. ಹಾಗೆ ಇನ್ನೂ 7 o'clock ಆಗಿಲ್ಲ, ಇನ್ನೂ 10 minutes ಇದೆ 7 o'clock. ಆಗಲೇ ಬಿಸಿಲು ಜಾಸ್ತಿ ಇದೆ. ಒಂದಿಷ್ಟು ಮಳೆನೇ ಇಲ್ಲ, ಬರೀ ಬಿಸಿಲು. ಬೇಸಿಗೆಯಲ್ಲಿ ಬಿಸಿಲು ಹೇಗಿರುತ್ತೆ ಹಾಗೇ ಇರುತ್ತೆ. ನೋಡಿ ಈ ಥರ ಎಷ್ಟು ಬಿಸಿಲಿದೆ. ನಮ್ಮ ಅಪೋಸಿಟ್ ಬಿಲ್ಡಿಂಗ್ಸ್ ಇವು. ನನ್ನ ಮಕ್ಕಳು ಎದ್ಮೇಲೆ ಕೆಲಸ ಸ್ಟಾರ್ಟ್, ನಿಲ್ಲೋದೇ ಇಲ್ಲ, ರನ್ ಓಡ್ತಾ ಇರ್ಬೇಕು. ಹಾಗೆ ಅವಳು ಎದ್ಮೇಲೆ ಸ್ನಾನ ಮಾಡಿಸ್ಬೇಕು, ಊಟ ತಿನ್ನಿಸ್ಬೇಕು, ಲಂಚ್ ಬ್ಯಾಗ್ ರೆಡಿ ಮಾಡಿ ಅವಳನ್ನ ಆಟೋವರೆಗೂ ಬಿಟ್ಟು ಬರಬೇಕು. ಮತ್ತು ಆಮೇಲೆ ಚಿಕ್ಕವಳನ್ನ ನೋಡ್ಕೋಬೇಕು, ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ತುಂಬ ಕೆಲಸ, ಕೂಡೋಕ್ಕೆ ಟೈಮ್ ಇರಲ್ಲ. ಕೆಲಸ ಮಾಡ್ತಾನೇ ಇರಬೇಕು ನೈಟ್ವರೆಗೂ. ನೈಟ್ ಮಾತ್ರ ರೆಸ್ಟು. ಚಿಕ್ಕವಳಿರೋದ್ರಿಂದ ಸ್ವಲ್ಪ ರೆಸ್ಟ್ ಆಗೋಲ್ಲ ನನಗೆ, ಅವಳದು ನೋಡ್ತಾನೇ ಇರಬೇಕು ಸ್ವಲ್ಪ. ಹಾಗಾಗಿ ನೋಡಿ ನಮ್ಮನೆ ಅಪೋಸಿಟ್
ಎದುರಿಗೇ ಪಾಟ್ಸ್ ಇಟ್ಬಿಟ್ಟಿದ್ದೀನಿ. ಲೈಟೆಲ್ಲ ಹಾಕಿಲ್ಲ, ಕತ್ಲು ಕಾಣ್ತಿದೆ ಏನೋ. ಇವತ್ತು ನಮ್ಮ ಹಸ್ಬೆಂಡ್ ರೇಷನ್ ತರ್ತೀನಿ ಅಂತ ಹೇಳಿದ್ದಾರೆ. ಒಂದು 11 o'clock ಹಂಗೆ ಹೋಗಿ ತೊಗೊಂಬರ್ತಾರೆ. ತಂದ ತಕ್ಷಣ ತೋರಿಸ್ತೇನೆ. ನಿಮಗೂ ಸಹ ತೋರಿಸ್ಕೋಬೇಕು ಅಂತ ತುಂಬ ಆಸೆ ಇದೆ. ವೀಡಿಯೋ ಮಾಡೋದ್ರಿಂದ ಎಲ್ಲನೂ ನಮ್ಮ ಫ್ರೆಂಡ್ಸ್ಗೆ ತೋರಿಸ್ಬೇಕು, ನಮ್ಮ ವ್ಯೂವರ್ಸಿಗೆ ತೋರಿಸ್ಬೇಕು ಅಂತೇಳಿ ಅನಿಸ್ತಾ ಇದೆ. ಹಾಗಾಗಿ ಏನೇ ತಂದರೂ ನಿಮ್ಮ ಹತ್ರ ತೋರಿಸ್ಕೊತಿದ್ದೀನಿ. ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಕೂಲಲ್ಲಿ ಬ್ಲೂ ಡೇ ಮಾಡ್ತಿದ್ದಾರಂತೆ. ಬ್ಲೂ ಹಾಕಿ ಕಳಿಸಿ ಅಂತ ಹೇಳಿದರು. ಈ ಥರ ನೇವಿ ಬ್ಲೂವೇ ಇತ್ತು, ಹಾಗಾಗಿ ಇದನ್ನೇ ಹಾಕಿ ಕಳಿಸ್ತಿದ್ದೀನಿ ಇವತ್ತು. ಹಾಯ್ ಮಾಡ್ಮಿನಿ. ಸ್ಕೂಲಿಗೆ ರೆಡಿಯಾಗಿದ್ದಾಳೆ, ಕಳಿಸ್ಬೇಕೀಗ. ಟೈಮ್ ಆಗಿದೆ 8:30ಗೆ ಹೋಗ್ತಾಳೆ. ಇನ್ನೊಂದು 5 minutes ಇದೆ, ಕರ್ಕೊಂಡು ಹೋಗಬೇಕು. ನೋಡಿ ಹೇಗೆ ಕಾಣಿಸ್ತಿದ್ದಾಳೆ. ಹೋಗಮ್ಮ, ಸ್ಕೂಲಿಗೆ ಟೈಮ್ ಆಯಿತು, ಕರ್ಕೊಂಡು ಹೋಗ್ಬೇಕೀಗ. ಇವಳಿಗೆ ಸ್ಕೂಲಿಗೆ ಟೈಮ್ ಆಗಿದೆ. ಇವತ್ತು ಬ್ಲೂ ಡೇ ಮಾಡ್ತಿರೋದ್ರಿಂದ ಬ್ಲೂ ಡ್ರೆಸ್ ಹಾಕಿ ಕಳಿಸ್ತಾ ಇದ್ದೀನಿ. ಬಾಯ್ ಮಾಡ್ಮಿನಿ, ಸ್ಕೂಲಿಗೆ ಹೋಗ್ತೀನಿ ನಾನು ಅಂತೇಳು. ಓಕೆ, ಬಿಡು ಡ್ರೆಸ್ ಬಿಡು. ಸ್ಲಿಪ್ಪರ್ ಹಾಕೊಂಡು ಹೋಗೋಣ ನೋಡಿ. ಹೇರ್ಸ್ ಬಂದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಜಸ್ಟ್ ಕೂತ್ಕೊಂಡಿದ್ವಿ. ಇವಳು ಸಹ ಮಲ್ಗೆ ಎದ್ಲು. ಆಲೇ ಸೆಕೆಂಡ್ ಟ್ರಿಪ್ನಿದ್ದೆ. ಬೆಳಗ್ಗೆ 7 o'clock ಎದ್ದಿದ್ಲು, ಮತ್ತು 10 o'clock ಮಲ್ಗಿ ಈಗ 11 o'clock ಎದ್ದಿದ್ದಾಳೆ. ನೋಡಿ ಎದ್ದು ಕೂತ್ತಾಳೆ. ಅದಕ್ಕೆ ಹೇಗಿದೆ ಫೇಸ್. ಈಗ ನಿದ್ದೆ ಮಾಡಿ ಎದ್ದಿದ್ದಾಳೆ. ಜಾಸ್ತಿ ಏನು ಮಾಡಿಲ್ಲ, ಓನ್ಲಿ 15 minutes ಅಷ್ಟೇ. ನಾನು ಫ್ರೆಶ್ ಅಪ್ ಆಗಿ ಬರೋವರೆಗೂ ಮಲಗಿದ್ಲು ಅಷ್ಟೇ. ಈಗ ಎದ್ದಿದ್ದಾಳೆ. ಅವ್ಳಿಗೆ ಊಟ ತಿನ್ಸೋಕ್ಕೋಸ್ಕರ ರೈಸ್ ಮಾಡೋಕ್ಕಿಟ್ಟಿದ್ದೀನಿ. ಅಡುಗೆ ಸಹ ಮುಗ್ದಿದೆ. ಇವಳಿಗೆ ಊಟ ಮಾಡಿಸೋದು ಒಂದೇ ಕೆಲಸ ಬಾಕಿ ಇದೆ. ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ. ಅವಳು ಬರೋಷ್ಟರೊಳಗೆ ಇವಳ್ದು ಊಟ ಮುಗ್ದಿರಬೇಕು. ಅವಳು ಬಂದ ತಕ್ಷಣ ಅವಳಿಗೇ ಊಟ ಮಾಡಿಸ್ಬೇಕು. ಹಾಗಾಗಿ ಅವಳು ಬರೋಷ್ಟರೊಳಗೇ ಇವಳ್ದು ಮುಗಿಸ್ಕೊಂಡ್ಬಿಡ್ತೀನಿ. ಈಗ ಎದ್ದಿದೆ. ಇಲ್ಲಿ ವಿಂಡೋ ಸೈಡೇ ಕೂತಿದ್ದೀವಿ. ವಿಂಡೋ ಹತ್ರ ಕೂತಿರೋದ್ರಿಂದ ಜಾಸ್ತಿ ಗಾಳಿ ಬರ್ತಿದೆ. ಸೋಫಾ ಇವತ್ತು ಎಕ್ಸ್ಚೇಂಜ್ ಮಾಡಿದ್ದೀನಿ. ಆ ರೂಮ್ ಬಿಟ್ಟು ಈ ರೂಮ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈ ರೂಮಲ್ಲೇ ವಿಂಡೋ ಸೈಡ್ ಹಾಕ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದೀವಿ. ಏನು ಅಂದರೆ, ಈಗ ನಮ್ಮ ಹಸ್ಬೆಂಡ್ ಈಗ ತಾನೇ ರೇಷನ್ ತೊಗೊಂಬಂದರು. ಏನೇನು ತೊಗೊಂಬಂದಿದ್ದಾರೆ ಅಂತ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೇಳಿದ್ನಲ್ಲ ರೇಷನ್ ತರಿಸೋದಿದೆ, ತದ್ಮೇಲೆ ನಿಮಗೂ ಸಹ ತೋರಿಸ್ತೀನಿ ಅಂತೇಳಿ. ಹಾಗಾಗಿ ಏನೇನು ರೇಷನ್ ತೊಗೊಂಬಂದಿದ್ವಿ ಅಂತ ನಿಮ್ಮ ಹತ್ರ ಸಹ ಶೇರ್ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗಾಗಿ ನಮಗೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಲೈಕ್ಸ್ ಎಲ್ಲ ನೋಡಿದರೆ ಭಾಳ ಖುಷಿ ಆಗುತ್ತೆ. ಹಾಗಾಗಿ ಲೈಕ್ ಮಾಡ್ತಾಯಿರಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನು ರೇಷನ್ ತೊಗೊಂಬಂದಿದ್ದಾರೆ ಅಂತೆ ತೋರಿಸ್ಕೊತೀನಿ. ಬನ್ನಿ ನೋಡಿ ಈಗ ಏನೇನು ತಂದಿದ್ದಾರೆ ಅಂತ ಓಪನ್ ಮಾಡಿ ನೋಡ್ತೀನಿ. ನಾನು ಫೋನಲ್ಲೇ ಟೈಪ್ ಮಾಡಿ ಹಾಕಿಬಿಟ್ಟಿರ್ತೀನಿ ಅವ್ರ ಫೋನ್ಗೆ. ಅವರು ಅದನ್ನು ನೋಡಿ ತೊಗೊಂಬರ್ತಾರೆ. ನೋಡಿ 2 kg ಆಶೀರ್ವಾದ್ ಗೋಧಿ ಹಿಟ್ಟು ತರಿಸಿದ್ದೀನಿ. ಮತ್ತು ಎಲ್ಲ ರೇಷನ್ನು ಸ್ವಲ್ಪ ಉಳಿದಿತ್ತು. ನೋಡಿ ಎಷ್ಟು ಬೇಕಷ್ಟು ಈ ಮಂತ್ಗೆ ಆಗೋಷ್ಟು ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಇದು ಹೋದ ತಿಂಗಳ ರೇಷನ್ ಉಳ್ಕೊಂಡಿತ್ತು, ಹಾಗಾಗಿ ಅದನ್ನು ನೋಡಿಕೊಂಡೇ ತರಿಸ್ಕೊಂಡಿದ್ದೀನಿ. ಮತ್ತು 2 kg ತೊಗರಿಬೇಳೆ, ಸಾಂಬಾರೆಲ್ಲ ಮಾಡಲಿಕ್ಕೆ 2 kg ತೊಗರಿಬೇಳೆ, 2 kg ಗೋಧಿ ಹಿಟ್ಟು, ಆಶೀರ್ವಾದ್ ಗೋಧಿ ಹಿಟ್ಟು, ಮತ್ತು ಇಡ್ಲಿ ರವೆ 1 kg. ಇದು ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಡ್ಲಿ, ಪಡ್ಡು, ದೋಸೆ ಎಲ್ಲ ಸ್ವಲ್ಪ ಕಡಿಮೆ. ಡೈಲಿ ರೊಟ್ಟಿ ಮಾಡೋದ್ರಿಂದ ಪಡ್ಡು, ದೋಸೆ, ಇಡ್ಲಿ ಎಲ್ಲ ಮಧ್ಯೆ ಆವಾಗವಾಗ ಮಾಡ್ತಿರ್ತೀನಿ. ಜಾಸ್ತಿ ರೊಟ್ಟಿ ಚಪಾತಿನೇ ಮಾಡೋದು. ನೋಡಿ 1 kg ಇಡ್ಲಿ ರವೆ ತೊಗೊಂಡಿದ್ದೀವಿ. ಮತ್ತು 1.5 kg ಸಕ್ಕರೆ. ಜಾಸ್ತಿ ಬೆಲ್ಲನೂ ಯೂಸ್ ಮಾಡ್ತಾಯಿರ್ತೀವಿ, ಸಕ್ಕರೆ ಟೀ ಮಾತ್ರ ಬಿಟ್ಟರೆ ಸ್ವೀಟ್ಸ್ ಮಾಡೋದೆಲ್ಲ ನಾನು ಜಾಸ್ತಿ ಬೆಲ್ಲದಿಂದ ಮಾಡ್ತೇನೆ. ಹಾಗಾಗಿ ನೋಡಿ 1.5 kg ಸಕ್ಕರೆ ಜಾಮೂನ್ ಮೇಲೆ ಮಾಡೋಕ್ಕೆಲ್ಲ ಬೇಕು ಅಂತ ತರಿಸ್ಕೊಂಡಿದ್ದೀನಿ. ಮತ್ತು 1.5 kg 2 kg ಅವಲಕ್ಕಿ. ಇದು ಒಗ್ಗರಣೆ ಅವಲಕ್ಕಿ, ಇದು ಗಟ್ಟಿ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ಅದು ತೆಳ್ಳ ಅವಲಕ್ಕಿಗಿಂತ ಗಟ್ಟಿ ಅವಲಕ್ಕಿ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಅದು 1.5 kg. ಮತ್ತು ಪುಟಾಣಿ ಇದು ಸ್ವಲ್ಪ ಒಗ್ಗರಣೆಗೆ ಅದೇ ಮಿಕ್ಸಿ ಮಾಡಿ ಹಾಕಲಿಕ್ಕೆ ಪುಟಾಣಿ ಹಿಟ್ಟು ಬೇಕಲ್ಲ, ಅದು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಅಂತೇಳಿ ತರಿಸಿದ್ದೀನಿ. ಅದು ಒಂದು ಅರ್ಧ kg ಏನೋ. ಇದು ಬೆಲ್ಲ, ಇದು ನಾರ್ಮಲ್ ಬೆಲ್ಲ. ಇಲ್ಲಿ ಇವೆಲ್ಲ ಐಟಮ್ಸ್ನ ಕಿರಾಣಿ ಸ್ಟೋರಲ್ಲಿ ತಂದಿರೋದು. ಇನ್ನು ಸ್ವಲ್ಪ ಸ್ಮಾರ್ಟ್ ಬಜಾರಲ್ಲಿ ಸಹ ತೊಗೊಂಬಂದಿದ್ದಾರೆ, ಅದು ಬೆಲ್ಲ. ಮತ್ತು ಸ್ಮಾರ್ಟ್ ಬಜಾರಲ್ಲಿ ಬೇರೆ ಬೆಲ್ಲ ಸಹ ತರಿಸಿರ್ತೀನಿ ಬುಜ್ಜಿಗೆಲ್ಲ ತಿನ್ನಿಸೋಕ್ಕೆ, ಆ ಬೆಲ್ಲ ಯೂಸ್ ಮಾಡ್ತೀನಿ. ಇದು 1 kg ರವೆ, ಇದು ಉಪ್ಪಿಟ್ಟು ರವೆ ಅವು.
ಮತ್ತು ಮಂಡಾಳು ಒಗ್ಗರಣೆ ತಿನ್ನೋದು ಭಾಳ ಅಂದರೆ ಭಾಳ ಕಡಿಮೆ, ರೇರ್, ಯಾವಾಗೋ ಒನ್ ಟೈಮ್ ಮಾಡೋದು. ಹಾಗಾಗಿ ಒಂದೇ ಪ್ಯಾಕೆಟ್ ತರಿಸಿದ್ದೀನಿ. ಇಲ್ಲ ಮಂಡಕ್ಕಿ ಖಾರ ಮಾಡೋಕ್ಕೆ ಜಾಸ್ತಿ ಯೂಸ್ ಮಾಡೋದು ಮಂಡಾಳ, ಹಾಗಾಗಿ ಒಂದೇ ಪ್ಯಾಕೆಟ್ ತರಿಸಿರೋದು. ಮತ್ತು ಇದು ಬಿಸ್ಕೆಟು, ಬೆಣ್ಣೆ ಬಿಸ್ಕೆಟ್ ಏನೋ ಅಂತಾರಲ್ಲ ಇದು ನಂಗೆ ಭಾಳ ಇಷ್ಟ. ಹಾಗಾಗಿ ಇದನ್ನು ನಂಗಂತಲೇ ಹೇಳಿ ತರಿಸ್ಕೊಂಡಿದ್ದೀನಿ. ಇದು ಅಲ್ಲಿ ಮಾತ್ರ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಅಲ್ಲೇ ತರಿಸ್ಕೊಂಡಿದ್ದೀನಿ. ಕಿರಾಣಿ ಸ್ಟೋರಲ್ಲೇ ತಂದಿದ್ದಾರೆ ಅದು ಕೂಡ. ನೋಡಿ, ಇದು ಮಿಕ್ಸ್ಚರ್ ನಮ್ಮ ಹಸ್ಬೆಂಡಿಗೆ ಫೇವ್ರೇಟು. ಇದು ಅವ್ರಿಗೆ ಸೈಡ್ಗೆ ಬೇಕೇ ಬೇಕು. ಅನ್ನ ಸಾಂಬಾರಲ್ಲಾಗಲಿ ಬಿಸಿಬೇಳೆ ಭಾತಲ್ಲಾಗಲಿ ಬೇಕಲ್ವ, ಅದನ್ನ ಅವ್ರ ಫೇವ್ರೇಟ್, ಅದು ಅವ್ರು ತಂದ್ಕೊಂಡಿದ್ದಾರೆ. ನೆಕ್ಸ್ಟ್ ಇದು ದೇವ್ರದ್ದು ಪೂಜೆಗಾಗಿ ಬತ್ತಿ, ಅದು ಒಂದು ತೊಗೊಂಬಂದಿದ್ದಾರೆ. ಸ್ವಲ್ಪ ಏಲಕ್ಕಿ ಸ್ವಲ್ಪ ಮನೇಲಿದ್ವು, ಮತ್ತು ಇನ್ನೂ ಸ್ವಲ್ಪ ತರಿಸ್ಕೊಂಡಿದ್ವಿ ಸ್ವೀಟೆಲ್ಲ ಮಾಡಿದಾಗ ಹಾಕ್ಲಿಕ್ಕೆ ಬೇಕು ಅಂತ ಏಲಕ್ಕಿ ಸ್ವಲ್ಪ. ಮತ್ತು ಇದು ಗೋಧಿ ಹುಗ್ಗಿ ಮಾಡ್ತಾರಲ್ಲ, ಅದಕ್ಕೆ ಗೋಧಿ ನುಚ್ಚು ಯಾವಾಗೋ ಒನ್ ಟೈಮ್ ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ತರಿಸ್ಕೊಂಡಿದ್ದೀನಿ. 2 ಟೈಮ್ ಆಗುತ್ತೆ ಅದರಲ್ಲಿ, ಅಷ್ಟರಲ್ಲಿ 2 ಟೈಮ್ ಗೋಧಿ ಹುಗ್ಗಿ ಮಾಡ್ಕೋಬೋದು. ಮತ್ತು ಇದು ಅರ್ಶಿಣ ಪುಡಿ, ಒಂದು ಪ್ಯಾಕೆಟ್ ಅರ್ಶಿಣ ಪುಡಿ. ಮತ್ತು ನೋಡ್ತಿದ್ದೀನಿ ಏನೇನು ತೊಗೊಂಬಂದಿದ್ದಾರೆ ಅಂತೇಳಿ. ನೋಡಿ, ಚಿಕ್ಕ ಪ್ಯಾಕೆಟು MTR ಸಾಂಬಾರು ಪೌಡ್ರು ಮತ್ತು ಬಿಸಿಬೇಳೆಭಾತ್ ಪೌಡ್ರು. ಚಿಕ್ಕದೇ ತೊಗೊಂಬಿಡ್ತೀವಿ, ಮತ್ತು ಖಾಲಿ ಆದರೆ ತರಿಸಿದ್ರಾಯ್ತು, ದೊಡ್ಡದು ಯಾಕೆ ಅಂತೇಳಿ ಚಿಕ್ಕವೇ ತರಿಸ್ಕೊಂಡಿದ್ದೀನಿ. ಮತ್ತು ಸಾಸಿವೆ ಒಂದು ಪ್ಯಾಕೆಟು. ಕೊಬ್ಬರಿ ಚಿಕನ್ ನಾನ್ ವೆಜ್ ಎಲ್ಲ ಮಾಡಿದಾಗ ಬೇಕಲ್ವ ಜಾಸ್ತಿ, ಹಾಗಾಗಿ ಕೊಬ್ಬರಿ ತುಂಬ ರೇಟ್ ಇದೆ ಅಂತೆ. ನಮ್ಮ ಹಸ್ಬೆಂಡ್ ಅಂದರೆ ಕೊಬ್ಬರಿ ಭಾಳ ರೇಟ್ ಇದೆ ಅಂತೇಳಿ ಕೊಬ್ಬರಿ ತೊಗೊಂಬಂದಿದ್ದಾರೆ. ಮತ್ತು ಜೀರಿಗೆ, ಸಾಸಿವೆ ತೋರಿಸಿದ್ಮೇಲೆ ಜೀರಿಗೆ ಮತ್ತು ಮ್ಯಾಗಿ ಮಸಾಲೆ, ಇದಂತೂ ಬೇಕೇ ಬೇಕು. ಇದು ಹಾಕಿನೇ ಮಾಡ್ತೀನಿ ಸ್ವಲ್ಪ ಪಲ್ಯಗಳೆಲ್ಲ, ಹಾಗಾಗಿ ಮ್ಯಾಗಿ ಮಸಾಲೆ 2 ತೊಗೊಂಡಿದ್ದೀನಿ. ಇನ್ನೂ ಒಂದು 7-8 ಪ್ಯಾಕೆಟ್ ಇದೆ, 1-2 ಪ್ಯಾಕೆಟ್ ಮಾತ್ರ ತರಿಸ್ಕೊಂಡಿದ್ದೀನಿ. ಇದು ಕಡಲೆಬೇಳೆ ಸ್ವಲ್ಪ ಒಗ್ಗರಣೆಗೆ ಮಾತ್ರ ಹಾಕೋದಲ್ವ, ಹಾಗಾಗಿ ಕಡಲೆಬೇಳೆ ಸ್ವಲ್ಪ. ಮತ್ತು ಇದು ಅಲಸಂದಿ ಕಾಳು ಕಾಳುಗಳೆಲ್ಲ ತರಿಸ್ಕೊಂಡಿದ್ದೀನಿ. ಮಿಕ್ಸ್ ಕಾಳು ಪಲ್ಯ ಮಾಡ್ತೀನಲ್ಲ, ಹಾಗಾಗಿ ಅಲಸಂದಿ ಕಾಳು ತೊಗೊಂಬಂದಿದ್ದಾರೆ. ಮತ್ತು ಉದ್ದಿನಬೇಳೆ 1 kg ಇದೇನೋ ಅಷ್ಟು ತೊಗೊಂಬಂದಿದ್ದಾರೆ. ಮತ್ತು ಹೆಸರು ಕಾಳು, ಅಲಸಂದಿ ಕಾಳು ಮತ್ತು ಮೆಟಗಿ ಕಾಳು, ಬಟಾಣಿ ಕಾಳು ಇವೆಲ್ಲ ಸೇರಿ ಪಲ್ಯ ಮಾಡ್ಕೊತೀನಿ. ಹಾಗಾಗಿ ನೋಡಿ, ಇದು ಮೆಟಗಿ ಕಾಳಿದು. ಇವೆಲ್ಲ ಕಾಳುಗಳು ತರಿಸಿದ್ದೀನಿ, ಇದೆಲ್ಲ ಮಿಕ್ಸ್ ಮಾಡಿನೇ ಪಲ್ಯ ಮಾಡ್ತಿರ್ತೀನಿ. ನೋಡಿ, ಶೇಂಗಾ 1 kg ಇಷ್ಟು ತರಿಸಿದ್ದೀನಿ. ನೋಡಿ ರೇಷನ್ನು, ನೋಡಿ ಇಷ್ಟೊಂದು ರೇಷನ್. ಇದು ಕಿರಾಣಿ ಸ್ಟೋರಲ್ಲಿ ಮಾತ್ರ. ಮತ್ತು ಇದು ಪೇಡೆ, ಇದು ನನ್ನ ಮಕ್ಕಳಿಗೆ ಅಂತೇಳಿ ತೊಗೊಂಬಂದಿದ್ದಾರೆ. ಒಂದು ನನ್ನ ಫೇವ್ರೇಟು, ಒಂದು ನಮ್ಮ ಹಸ್ಬೆಂಡ್ ಫೇವ್ರೇಟು, ಇದು ಮಕ್ಕಳಿಗೆ ಅಂತೇಳಿ ಎಲ್ಲರಿಗೂ ಒಂದೊಂದು ಇರಲಿ ಅಂತ ತೊಗೊಂಬಂದಿದ್ದಾರೆ. ನೋಡಿ ಇವಿಷ್ಟು ತಿನ್ನೋ ಐಟಮ್ಸು. ನೋಡಿ, ಇಷ್ಟು ಕಿರಾಣಿ ಸ್ಟೋರಲ್ಲಿ ತೊಗೊಂಬಂದಿದ್ದಾರೆ. ಇದು 4 kg ಜೋಳ, ಮಂತ್ಲಿ 4 kg ತರಿಸ್ತೀನಿ. ಇದು ಬಿಳಿ ಜೋಳ ತುಂಬ ಚೆನ್ನಾಗಿರುತ್ತೆ, ಕಸ ಕಡ್ಡಿ ಏನೂ ಇರೋದಿಲ್ಲ. ಹಾಗಾಗಿ ಮಂತ್ಲಿ 4 kg ಜೋಳ, ರೊಟ್ಟಿಗಾಗಿ ಜೋಳ ತರಿಸ್ಕೊಂಡಿದ್ದೀನಿ. ಮತ್ತು ಸೋಪು, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಜಾಸ್ತಿ ಸೋಪ್ ಯೂಸ್ ಆಗೋಲ್ಲ, ಏನು ಮ್ಯಾಟು ಮಸಿ ಬಟ್ಟೆ ಹೋಗ್ಲಿಕ್ಕೆ ಮಾತ್ರ ಸೋಪ್ ಯೂಸ್ ಆಗುತ್ತೆ. ಹಾಗಾಗಿ ಒಂದು 6 ಸೋಪ್ ತರಿಸಿದ್ದೀನಿ. ಸರ್ಫ್ ಎಕ್ಸೆಲ್ ಬಟ್ಟೆ ಸೋಪು ತರಿಸ್ಕೊಂಡಿದ್ದೀನಿ. ಇವೆಲ್ಲ ಐಟಮ್ಸ್ನು ಕಿರಾಣಿ ಸ್ಟೋರಲ್ಲಿ ತಂದಿರೋದು. ನೋಡಿ, ಬಟ್ಟೆ ಸೋಪು ಮತ್ತು ಶಾಂಪು ತೊಗೊಂಬಂದಿದ್ದಾರೆ. ನೋಡಿ, ಇಷ್ಟು ರೇಷನ್ ಬೇಕು ಮಂತ್ಲಿಗೆ. ಇನ್ನು ಮತ್ತು ಸ್ಮಾರ್ಟ್ ಬಜಾರಲ್ಲಿ ಸಹ ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ದಾರೆ. ಮತ್ತು ಆನ್ಲೈನಲ್ಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಮತ್ತು ಪೌಡ್ರು, ಮಕ್ಕಳು ಲೋಷನ್ನು, ಕ್ರೀಮು, ನಮ್ಮ ಕ್ರೀಮು, ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕೋ ಲಿಕ್ವಿಡು, ಇವೆಲ್ಲನೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇವೆಲ್ಲ ಕಿರಾಣಿ ಸ್ಟೋರಲ್ಲಿ. ಮತ್ತು ಸ್ಮಾರ್ಟ್ ಬಜಾರಲ್ಲಿ ಎಷ್ಟು ತೊಗೊಂಬಂದಿದ್ದೀವಿ. ತುಂಬ ರೇಷನ್ ಬೇಕು ಮಂತ್ಲಿಗೆ. ನೋಡಿ, ಇಷ್ಟೊಂದು ತೊಗೊಂಬಂದಿದ್ದೀವಿ. ಸೋಪು ಪೇಸ್ಟು ಅವೆಲ್ಲ 2 ಮಂತ್ ಬರುತ್ತೇನೆ, ಇವಂತೂ ಮಂತ್ಲಿಗೆ ಅಂತಲೇ ತರಿಸಿರೋದು. ಹಾಗಾಗಿ ಅವು ಆನ್ಲೈನಲ್ಲಿ ತರಿಸಿದ್ದೇನೋ ತೋರಿಸಿಲ್ಲ ವೀಡಿಯೋದಲ್ಲಿ. ಅವೆಲ್ಲ ಒಂದು 2 ಮಂತ್ಸ್ ಎಲ್ಲ ಬರ್ತವೆ. ಪೇಸ್ಟು, ಸೋಪು, ಶಾಂಪು, ಕೊಬ್ಬರಿ ಎಣ್ಣೆ ಎಲ್ಲ, ಪ್ಯಾರಾಶೂಟ್ ಆಯಿಲು, ಇವೆಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದೀವಿ. ಇವಿಷ್ಟು ಕಿಚನ್ ರೇಷನ್. ಇವೆಲ್ಲ ಕಿರಾಣಿ ಸ್ಟೋರಲ್ಲಿ ಪರ್ಚೇಸ್ ಮಾಡಿರೋದು. ನೋಡಿ ಎಷ್ಟೊಂದಿದೆ ಐಟಮ್ಸು. ಮತ್ತು ಸ್ವಲ್ಪ ಸ್ಮಾರ್ಟ್ ಬಜಾರಲ್ಲಿ ಸಹ ತೊಗೊಂಬಂದಿದ್ದಾರೆ. ಇವಲ್ದೇ ಅಲ್ಲಿ ಸಹ ತರಿಸಿದ್ದೀನಿ ಸ್ವಲ್ಪ. ಅಲ್ಲಿ ಯಾವ್ಯಾವ ತೊಗೊಂಬಂದಿದ್ದಾರೆ ಅಂತ ನೋಡೋಣ. ನೋಡಿ, ಇಲ್ಲೇ ಮೇಲೇ ಕಾಣ್ತಾ ಇದೆ ಏನೇನು ತೊಗೊಂಬಂದಿದ್ದಾರೆ ಅಂತೆ. ಮ್ಯಾಗಿ ತೊಗೊಂಬಂದಿದ್ದಾರೆ. ನೋಡಿ, ಮ್ಯಾಗಿ ಅವ್ರಿಗೆ ಇಷ್ಟ ಆಗೋಲ್ಲ, ಅವ್ರು ತಿನ್ನೋದಿಲ್ಲ. ನನಗೂ ಹೇಳ್ತಾರೆ ಮಕ್ಕಳಿಗೆ ತಿನ್ನಿಸ್ಬೇಡ ಅಂತ, ಆದರೂ ಅವಾಗ ತಿನ್ಸೋಕ್ಕೆ ಅಂತ ತರಿಸಿದ್ದೀನಿ. ಮತ್ತು ಇದು ಪೂಜೆ ಐಟಮ್, ಇದು ಅಗರಬತ್ತಿ, ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಅದು. ಅಗರಬತ್ತಿ ತೊಗೊಂಬಂದಿದ್ದಾರೆ. ಮತ್ತು ಇದು ಸ್ನ್ಯಾಕ್ಸ್ಗೆ ಇರಲಿ ಅಂಥೇಳಿ ಇದು ಪಾಪ್ಕಾರ್ನ್ದು ಚೆನ್ನಾಗಿರುತ್ತೆ. ಇದು ಸಹ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಬಂದಿದ್ದಾರೆ ನೋಡಿ. ಮತ್ತು ಬಿಸ್ಕೆಟ್ಸು, ಇದು ಲೇಯರ್ ಕ್ರೀಮ್ ಬರುತ್ತಲ್ಲ ಆ ಬಿಸ್ಕೆಟ್. ಇದು ಸ್ಟ್ರಾಬೆರಿದು
ಸ್ಟ್ರಾಬೆರಿ ಫ್ಲೇವರ್ ಒಂದು, ಮತ್ತು ಪೈನಾಪಲ್ ಫ್ಲೇವರ್ ಒಂದು, ಇನ್ನೊಂದು ಆರೆಂಜ್ ಫ್ಲೇವರ್ ಒಂದು, 3 ತಂದಿದ್ದಾರೆ ಒಟ್ಟು. ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದು. ಮಕ್ಳಿಗೆ ಬೇಗ ಇಷ್ಟ ಆಗ್ಬಿಡುತ್ತೆ ನೋಡಿ, ಮಕ್ಕಳಿಗೆ ನಮಗೂ ಇಷ್ಟ ಆಗುತ್ತೆ. ಹಾಗಾಗಿ 3 ಅವು ತೊಗೊಂಬಂದೆ. ಮತ್ತು ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್ ತೊಗೊಂಬಂದಿದ್ದಾರೆ. ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟು ಬಾಕ್ಸ್ಗೆ ಹಾಕಿ ಕೊಡೋಕ್ಕೆ ಬರುತ್ತೆ ಅಂತ ತರಿಸಿದ್ದೀನಿ. ಬಟ್ ಸ್ಕೂಲಲ್ಲಿ ಹಲೋ ಮಾಡ್ತಾಯಿಲ್ಲ ಬಿಸ್ಕೆಟು, ಬಟ್ ಆಗಾಗ ನಡೆಯುತ್ತೆ ಅಂತ ತರಿಸಿದ್ದೀನಿ. ಬಿಸ್ಕೆಟೆಲ್ಲ ಹಲೋ ಇಲ್ಲ ಅಂತ ಹೇಳಿದ್ದಾರೆ ಸ್ಕೂಲಲ್ಲಿ. ಮತ್ತು ಇದು ಆರೆಂಜ್ ಫ್ಲೇವರ್ದು ಇದು ಬಿಸ್ಕೆಟೇ. ಈ ಥರ ಲೇಯರ್ ಕ್ರೀಮಿ ಬಿಸ್ಕೆಟ್ ತುಂಬ ಚೆನ್ನಾಗಿರುತ್ತೆ. ಇದು ಸಹ ತೊಗೊಂಬಂದಿದ್ದಾರೆ. ಮಶ್ರೂಮ್ ತಂದಿದ್ದಾರೆ ನೋಡಿ. ಮಶ್ರೂಮ್ ಪಲ್ಯ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ನಾನು ಮಶ್ರೂಮ್ ಪಲ್ಯ ಮಾಡ್ಲಿಕ್ಕಂತಲೇ ತರಿಸೋದು. ಪಲ್ಯನೇ ಮಾಡೋದು ನಾನು ಇದರಿಂದ. ಭಾಳ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ಮಾರ್ಟ್ ಬಜಾರ್ಗೆ ಹೋದಾಗ ಒಂದು ಸಾರಿ ಮಶ್ರೂಮ್ ತೊಗೊಂಡೇ ಬರ್ತೀವಿ. ಮತ್ತು 2 ಪ್ಯಾಕೆಟ್ ಆಯಿಲ್ ತೊಗೊಂಬಂದಿದ್ದಾರೆ. ಇದು ಧಾರಾವೀಟ ಇದು ತೊಗೊಂಬಂದಿದ್ದಾರೆ. ಆಯಿಲ್ 2 ಪ್ಯಾಕೆಟು, ಅಡುಗೆ ಆಯಿಲ್ ಇದು 2 ಪ್ಯಾಕೆಟ್ 2 ತೊಗೊಂಬಂದಿದ್ದಾರೆ. ನಾನು 4 kg ತರಿಸೋದು, ಯಾವಾಗ 4 ಲೀಟ್ರ್ ತರಿಸೋದು. 2 ಪ್ಯಾಕೆಟ್ ತೊಗೊಂಬಂದಿದ್ದಾರೆ. ಇನ್ನೊಂದು ಬಾಟ್ಲ್ ತೊಗೊಂಬಂದಿದ್ದಾರೆ ನೋಡಿ. ಮ್ಯಾಗಿ 3 ಪ್ಯಾಕೆಟ್ ತೊಗೊಂಬಂದಿದ್ದಾರೆ. ಇದು ಚಿಕ್ಕದು, ಜಾಸ್ತಿ ಏನು ಮಾಡಲ್ಲ ಒನ್ ಟೈಮ್ಗೆ ಅಂಥೇಳಿ 3 ಪ್ಯಾಕೆಟ್ ಮ್ಯಾಗಿ ತೊಗೊಬಂದಿದ್ದಾರೆ ನೋಡಿ. ಮತ್ತು ಹೆಲ್ಪ್ ಆ್ಯಂಡ್ ಲಿಬಿ ಚಾಕ್ಲೇಟ್ ತೊಗೊಂಬಂದಿದ್ದಾರೆ. ಮತ್ತು ಸೊಪ್ಪು ಸಹ, ತರಕಾರಿ ಎಲ್ಲನೂ ಸ್ಮಾರ್ಟ್ ಬಜಾರಲ್ಲಿ ಸಿಗೋದ್ರಿಂದ ಮತ್ತು ಏನೇನು ಬೇಕು ಸ್ವಲ್ಪ ತರಕಾರಿ ಸಹ ತೊಗೊಂಬಂದಿದ್ದಾರೆ. ಇದು ಕೊತ್ತಂಬರಿ ಸಹ ತೊಗೊಂಬಂದಿದ್ದಾರೆ ನೋಡಿ. ಎಷ್ಟು ಬೇಕೋ ಅಷ್ಟು ತೊಗೋಬೋದಲ್ವ ಅಲ್ಲಾದರೆ, ಹಾಗಾಗಿ ತರಕಾರಿ ಸಹ ತೊಗೊಂಬಂದ್ಬಿಡ್ತಾರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಯೂಸ್ ಮಾಡಲ್ಲ. ಯಾವಾಗ ಯೂಸ್ ಮಾಡಿದರೂ ಇದೇ ಯೂಸ್ ಮಾಡೋದು. ಪ್ಯಾಕೆಟಲ್ಲೇ ತೊಗೊಂಬಂದ್ಬಿಡ್ತೀವಿ, ರೆಡಿಮೇಡೇ ತೊಗೊಂಬಂದ್ಬಿಡ್ತೀವಿ. ಮನೇಲೇನು ಮಾಡಲ್ಲ ನಾನು. ಹಾಗಾಗಿ ಪ್ಯಾಕೆಟಲ್ಲಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮತ್ತು ಇದು ಪಾಲಕು ಮತ್ತು ಟೊಮೊಟೊ ತೊಗೊಂಬಂದಿದ್ದಾರೆ ನೋಡಿ. ಒಂದು 2 kg ಟೊಮೊಟೊ ತೊಗೊಂಬಂದಿದ್ದಾರೆ. ಮತ್ತು ಬೀಟ್ರೂಟು ನಾವು ಮಂತ್ಲಿ ಬೀಟ್ರೂಟು ಮುಲ್ಲಂಗಿ ಕಂಪಲ್ಸರಿ ವೀಕ್ಲಿ ಒನ್ಸ್ ತಿಂತೀವಿ ಪಲ್ಯ ಮಾಡಿಕೊಂಡು. ಹಾಗಾಗಿ ಬೀಟ್ರೂಟ್ ತೊಗೊಂಬಂದಿದ್ದಾರೆ. ಇದು ಬೆಲ್ಲ ನೋಡಿ. ಇದು ನಮ್ಮ ಚಿಕ್ಕ ಮಗಳಿಗೆ ಜಾಸ್ತಿ ರಾಗಿ ಸಾರಿಗೆ ಹಾಲೆಲ್ಲ ಹಾಕಿ ಕುಡಿಸ್ಲಿಕ್ಕೆ ಈ ಬೆಲ್ಲನೇ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ. ಮತ್ತು ಇದು ಟೆಡ್ಡಿ ಬಾರ್ ಸೋಪು. ಇದು ಚಿಕ್ಕ ಮಗಳಿಗೆ ಯೂಸ್ ಮಾಡೋ ಸೋಪು. ಅವಳು ದೊಡ್ಡವಳಿಗೆ ಬೇರೆ ಯೂಸ್ ಮಾಡ್ತೀನಿ, ಇವಳಿಗೆ ಚಿಕ್ಕವಳಿಗೆ ಇದು ಟೆಡ್ಡಿ ಬಾರ್ ಸೋಪು. ಇದನ್ನು ಸಹ ತರಿಸಿದ್ದೆ, ತೊಗೊಂಬಂದಿದ್ದಾರೆ. 2 ಬಂದಿದೆ ಅಂತೆ, ಪ್ಯಾಕ್ ಆಫ್ 2 ಇದೆ ಅದು. ಮತ್ತು ಕ್ಯಾರೆಟ್ ಸಹ ತೊಗೊಂಬಂದಿದ್ದಾರೆ. ಫ್ರೆಶ್ ಇದ್ದರೆ ತೊಗೊಂಬಂದ್ಬಿಡ್ತಾರೆ, ಹಂಗೇನಿಲ್ಲ. ಫ್ರೆಶ್ ಇಲ್ಲ ಅಂದರೆ ಬೇರೆ ಕಡೆ ತರ್ತೀನಿ ಬಿಡು ಅಂತ ತೊಗೊಂಬಂದಿರಲ್ಲ. ಫ್ರೆಶ್ ಇದೆ ಅನಿಸುತ್ತೆ, ತೊಗೊಂಬಂದಿದ್ದಾರೆ. ಮತ್ತು ಕುಕ್ಕುಂಬರ್ ತೊಗೊಂಬಂದಿದ್ದಾರೆ. ಮತ್ತು ಸಾಲ್ಟಲ್ಲಿ ಟಾಟಾನೇ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಅಷ್ಟು ಸ್ವಲ್ಪ ನೀರೆಲ್ಲ ಆಗಿಬಿಡುತ್ತೆ ಆಮೇಲೆ. ಅದಕ್ಕೆ ಟಾಟಾ ಚೆನ್ನಾಗಿರುತ್ತಂತೆ, ಟಾಟಾನೇ ತೊಗೊಂಬರೋದು. ಒಂದು ದೊಡ್ಡ ಉಪ್ಪು, ಒಂದು ಸಣ್ಣ ಉಪ್ಪು. ಮತ್ತು ಮುಲ್ಲಂಗಿ ಬೀಟ್ರೂಟು ಕಂಪಲ್ಸರಿ ವೀಕ್ಲಿ ಒನ್ಸ್ ಬೇಕಲ್ಲ, ತಂದಿದ್ದಾರೆ. ಮತ್ತು 2 ಲೀಟ್ರು ಇದು ಕ್ಯಾನಲ್ಲಿ ತೊಗೊಂಬಂದಿದ್ದಾರೆ ನೋಡಿ. 2 ಲೀಟ್ರ್ ಪ್ಯಾಕೆಟ್ ಬೇರೆ ಮತ್ತು ಕ್ಯಾನ್ ಬೇರೆ ಇದರಲ್ಲಿ ತೊಗೊಂಬಂದಿದ್ದಾರೆ ನೋಡಿ. ಇವಿಷ್ಟು ಸ್ಮಾರ್ಟ್ ಬಜಾರಲ್ಲಿ ತಂದಿರೋ ರೇಷನ್ಸು. ಮತ್ತು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಅವು ಬೇರೆ. ಇಷ್ಟೊಂದು ಮಂತ್ಲಿ ರೇಷನ್ ನಮ್ಮ ಮನೆಯದು ನೋಡಿ. ತಿನ್ನೋ ಐಟಮ್ಸ್ ಇಷ್ಟು, ಕಿಚನ್ ಐಟಮ್ಸ್ ಇಷ್ಟು ನೋಡಿ. ಇಷ್ಟೊಂದು ಐಟಮ್ಸ್ ತೊಗೊಂಬಂದಿದ್ದಾರೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.